ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಅಣ್ವಸ್ತ್ರವನ್ನು ಮಾಡಿಕೊಳ್ಳುತ್ತೆ. ಅದು ಈಗಾಗಲೇ ಒಂದಷ್ಟು ಪ್ರಗತಿಯನ್ನು ಸಾಧಿಸಿಬಿಟ್ಟಿದೆ. ಎನ್ರಿಚ್ ಆಗಿರೋ ಬಾಂಬ್ ಗ್ರೇಡ್ ಯುರೇನಿಯಮನ್ನು ಇಟ್ಟುಕೊಂಡಿದೆ ಅಂತ ಹೇಳಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ವು. ಈ ದಾಳಿ ನಡೆದು ಇರಾನ್ನ ಟಾಪ್ ಲೀಡರ್ಗಳೆಲ್ಲ ಸಾವನ್ನಪ್ಪಿದ ನಂತರ ಅಮೆರಿಕ ಈಗ ಮಾತುಕತೆ ಅಂತಿದೆ. ಆದರೆ ಇಸ್ರೇಲ್ ಮಾತ್ರ ಮೌನವಾಗಿದೆ. ಅವರು ಯಾವಾಗ ಏನು ಮಾಡ್ತಾರೆ ಅನ್ನೋದರ ಸುಳಿವು ಕೂಡ ಸಿಗ್ತಾ ಇಲ್ಲ. ಈ ಹಿಂದೆ ಕೂಡ ಅವರು ಹಾಗೆ ಮಾಡಿದರು. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಹಳ್ಳ ಹಿಡಿಸೋ ನಿಟ್ಟಲ್ಲಿ ಅಲ್ಲಿನ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಸಾಲು ಸಾಲಾಗಿ ಕೊಂದು ಹಾಕಲಾಯಿತು. ಆದರೆ ವಿಚಿತ್ರ ಏನು ಗೊತ್ತಾ, ಅಮೆರಿಕಾದಲ್ಲಿ ಕೂಡ ಸೇಮ್ ಟು ಸೇಮ್ ವಿಜ್ಞಾನಿಗಳ ನಿಗೂಢ ಅಂತ್ಯ ಆಗ್ತಾ ಇದೆ. ಅಲ್ಲಿ ಕೂಡ ಡಿಫೆನ್ಸ್ ಹಾಗೂ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರೋ ಸಾಕಷ್ಟು ವಿಜ್ಞಾನಿಗಳನ್ನು, ಸಂಶೋಧಕರನ್ನು ಹೊಡೆದು ಹಾಕಿದ್ದಾರೆ. ಹಾಗಾದರೆ ಅಲ್ಲಿ ಆಪರೇಷನ್ ಮಾಡ್ತಾ ಇರೋದು ಯಾರು? ಆ ಬಗ್ಗೆ ಅಮೆರಿಕ ಹೇಳ್ಕೊಳ್ತಾ ಇರೋದು ಏನು? ಬನ್ನಿ ನೋಡೋಣ. ಗೆಳೆಯರೆ, ಇಬ್ಬರು ಸ್ನೇಹಿತೆಯರು ಆಂಜಲೀಸ್ ನ್ಯಾಷನಲ್ ಫಾರೆಸ್ಟಲ್ಲಿ ಹೈಕಿಂಗ್ ಮಾಡ್ತಾ ಇದ್ರು. ಅಲ್ಲಿ ಬೆಟ್ಟ ಹತ್ತೋ ಸಂದರ್ಭದಲ್ಲಿ ಹಿಂದಿದ್ದ ಸ್ನೇಹಿತೆಗೆ ಅದೇನೋ ಆಯಾಸ. ಅದನ್ನು ಗಮನಿಸಿದ ಆಕೆಯ ಗೆಳತಿ ಹಿಂದೆ ತಿರುಗಿ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಹಿಂದಿದ್ದವಳು ಓಕೆ, ಐ ಆಮ್ ಫೈನ್ ಅಂದ್ಲು. ಅಷ್ಟೇ. ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಮೇಲಿದ್ದವಳು ಮತ್ತೆ ಹಿಂತಿರುಗಿ ನೋಡಿದರೆ ಅಲ್ಲಿ ಫೈನ್ ಅಂದವಳು ಕಾಣ್ತಲೇ ಇಲ್ಲ. ಅಂದಹಾಗೆ ಅವತ್ತಲ್ಲಿ ಹಾಗೆ ಮಾಯವಾದವಳ ಹೆಸರು ಮೋನಿಕಾ ಜೆಸೆಂಟೋ ಎಜಾ. ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದ ಆಕೆ ನಾಸಾದಲ್ಲಿ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. 2025 ಜೂನ್ನಿಂದ ಆಕೆ ಕಾಣ್ತಾ ಇಲ್ಲ. ಏನಾದ್ಲು ಅನ್ನೋದು ಇವತ್ತಿಗೂ ಕೂಡ ಗೊತ್ತಿಲ್ಲ. ಅದು ಲಾಸ್ ಏಂಜಲೀಸ್ನ ಆಂಟ್ರಲೋಪ್ ವ್ಯಾಲಿಯಲ್ಲಿನ ಲಾಂಕೋ ಪ್ರದೇಶದಲ್ಲಿದ್ದ ಮನೆ. ಅದರಲ್ಲಿ ಆಂಥ್ರೋಫಿಸಿಸಿಸ್ಟ್ ಕಾರ್ಲ್ ಗ್ರಿಲ್ಮೇರ್ ವಾಸ ಮಾಡ್ತಾ ಇದ್ರು. ಫೆಬ್ರವರಿ 16, 2026 ಅವತ್ತು ಬೆಳ್ಳಂಬೆಳಗ್ಗೆ ಆ ಮನೆಯ ಒಳಗಿಂದ ಗುಂಡಿನ ಸದ್ದು ಕೇಳಿ ಬಂತು. ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ಅಲ್ಲಿಗೆ ಪೊಲೀಸರು ಬರೋ ಹೊತ್ತಿಗೆ ಗ್ರಿಲ್ಮೇರ್ ರಕ್ತದ ಮಡುವಲ್ಲಿದ್ದರು. ಆ ಪ್ರಕರಣದಲ್ಲಿ ಪೊಲೀಸರು ಫ್ರೆಡಿ ಸ್ನೈಡರ್ ಅನ್ನೋನನ್ನು ಅರೆಸ್ಟ್ ಮಾಡಿದ್ರು. ಅವನು ಅದಕ್ಕೂ ಮೊದಲು ಮನೆಗಳ್ಳತನ, ಕಾರ್ ಕಳವು ಮುಂತಾದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಅವನೇ ಈ ಕೊಲೆಯನ್ನು ಮಾಡಿದ್ನ? ಯಾಕೆ ಮಾಡ್ದ? ಸಮಂಜಸ ಅನ್ನಿಸೋ ಥರದ ಉತ್ತರಗಳು ಸಿಗಲಿಲ್ಲ. ಈ ಗ್ರಿಲ್ಮೇರ್ ಕ್ಯಾಲ್ಟೆಕ್ನ ಸಂಶೋಧಕರಾಗಿದ್ದರು. ಅದು ನಾಸಾ ಜೊತೆ ಸೇರಿ ಕೆಲಸ ಮಾಡುತ್ತೆ. ಹಾಗೆ ಗ್ರಿಲ್ಮೇರ್ ಇನ್ಫ್ರಾರೆಡ್ ಪ್ರೊಸೆಸಿಂಗ್ ಅಂಡ್ ಅನಾಲಿಸಿಸ್ ಸೆಂಟರ್ ಐಪ್ಯಾಕ್ ಅಲ್ಲಿ ಹಿರಿಯ ವಿಜ್ಞಾನಿಯಾಗಿದ್ದರು. ಅವರು ಸ್ಟೆಲ್ಲರ್ ಸ್ಟ್ರೀಮ್ಸ್ ಹಾಗೂ ಎಕ್ಸೋಪ್ಲಾನೆಟ್ಗಳಲ್ಲಿ ನೀರಿನ ಅಸ್ತಿತ್ವವನ್ನು ಪತ್ತೆ ಮಾಡಿದ್ದ ವಿಜ್ಞಾನಿಗಳ ಪೈಕಿ ಪ್ರಮುಖರು ಅನ್ನಿಸ್ಕೊಂಡಿದ್ರು. ಅಂಥವರು ಅವರದ್ದೇ ಮನೆಯಲ್ಲಿ ಕಾರಣವೇ ಗೊತ್ತಾಗದೆ ಕೊಲೆಯಾಗಿ ಹೋದರು. ಹಾಗೆ ಮೈಕೆಲ್ ಡೇವಿಡ್ ಹಿಗ್ಸ್ ಅನ್ನೋ ವಿಜ್ಞಾನಿ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿದ್ದಕ್ಕಿದ್ದ ಹಾಗೆ 2023 ಸಾವನ್ನಪ್ಪಿದ್ರು. ಅವರ ಸಾವಿನ ಬಗ್ಗೆ ಅಮೆರಿಕ ಹೊರಗೆಲ್ಲೂ ಹೇಳೋದಕ್ಕೆ ಕೂಡ ಹೋಗಲಿಲ್ಲ. ಅದನ್ನು ಸಾಧ್ಯವಾದಷ್ಟು ಗೌಪ್ಯವಾಗಿ ಇಡೋ ಪ್ರಯತ್ನ ಮಾಡಲಾಯಿತು. ಇನ್ನು ಅದೇ ನಾಸಾದ ಜೆಟ್ ಪ್ರೊಪಲ್ಷನ್ ವಿಭಾಗದಲ್ಲೇ ರಿಸರ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಫ್ರಾಂಕ್ ಮೈವಾಲ್ಡ್ ಅನ್ನೋರು ಕೂಡ ಜುಲೈ 2024 ಸಾವನ್ನಪ್ತಾರೆ. ಅವರ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಬಹಿರಂಗ ಆಗಲಿಲ್ಲ. ಅದೇ ರೀತಿ ಅಮೆ ಎಸ್ಕರೆಡ್ಜ್ ಅನ್ನೋ ವಿಜ್ಞಾನಿ ಇನ್ಸ್ಟಿಟ್ಯೂಟ್ ಫಾರ್ ಎಕ್ಸೋಟಿಕಲ್ಲಿ ಆಂಟಿಗ್ರಾವಿಟಿ ಹಾಗೂ ಎಕ್ಸೋಟಿಕ್ ರಿಸರ್ಚರ್ ಆಗಿದ್ದರು. ಅವರು 2022 ಜೂನ್ 11 ನಿಗೂಢವಾಗಿ ಸಾವನ್ನಪ್ಪಿದ್ರು. ಅವರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಹೊರಬೀಳಲಿಲ್ಲ. ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಅಲ್ಲಿ ಡೈರೆಕ್ಟರ್ ಆಗಿದ್ದ ನ್ಯೂನೋ ಲೊರೈರೋ ಕೂಡ ತಮ್ಮದೇ ಮನೆಯಲ್ಲಿ ಕೊಲೆಯಾಗಿ ಹೋಗ್ತಾರೆ. ಹಾಗೆ ಆ ಹತ್ಯೆಯ ಪ್ರೈಮ್ ಸಸ್ಪೆಕ್ಟ್ ಅನ್ನಿಸ್ಕೊಂಡ ಕ್ಲಾಡಿಯೋ ಮ್ಯಾನ್ಯುಯಲ್ ಕೂಡ ತನ್ನನ್ನು ತಾನೇ ಕೊಂದುಕೊಂಡು ಬಿಡ್ತಾನೆ. ಹೀಗೆ ಸರಿಸುಮಾರು 11 ಮಂದಿ ವಿಜ್ಞಾನಿಗಳು ಅಮೆರಿಕಾದಲ್ಲಿ ಕಳೆದ 4 ವರ್ಷಗಳಲ್ಲಿ ನಿಗೂಢವಾಗಿ ಕೊನೆಗೊಂಡಿದ್ದಾರೆ. ಆದರೆ ಅವರನ್ನು ಯಾರು ಕೊಂದರು, ಯಾಕೆ ಕೊಂದರು, ಸ್ಪಷ್ಟ ಮಾಹಿತಿ ಇದುವರೆಗೆ ಲಭ್ಯ ಇಲ್ಲ. ಇನ್ನು ಈ ಎಲ್ಲ ಪ್ರಕರಣಗಳ ತನಿಖೆಯನ್ನ FBI ಮಾಡ್ತಾ ಇದೆ. ಆ ಸಾವುಗಳ ಹಿಂದೆ ಯಾವುದಾದ್ರೂ ವಿದೇಶಿ ಶಕ್ತಿಯ ಕೈವಾಡ ಇದೆಯಾ? ಅಮೆರಿಕಾದ ಏಜೆನ್ಸಿಗಳು ತನಿಖೆಯನ್ನು ಮಾಡ್ತಾ ಇವೆ. ಹಾಗೆ ನೋಡಿದ್ರೆ ಜಗತ್ತಿನ ನಾನಾ ದೇಶಗಳಲ್ಲಿ ಇಂಥ ಸಾಕಷ್ಟು ವಿಜ್ಞಾನಿಗಳನ್ನು ಕೊಲ್ಲಿಸಿದ ಕುಖ್ಯಾತಿ ಅಮೆರಿಕಾಗಿದೆ. ಅವರು ಒಂದಷ್ಟು ಜನರ ಜೀವ ತೆಗೆದಿದ್ದಾರೆ, ಮತ್ತೆ ಕೆಲವರನ್ನ ಜೀವಂತವಾಗಿ ಕೊಲ್ಲಾಗಿದೆ. ಅಂದ್ರೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು, ಅದರಲ್ಲೂ ದೇಶದ್ರೋಹದ ಆರೋಪಗಳನ್ನು ಹೊರಿಸಿ ಜೀವನ ಪೂರ್ತಿ ನರಳೋ ಹಾಗೆ ಅವರು ಬದುಕಿದ್ದು ಕೂಡ ಅವರ ದೇಶಕ್ಕೆ, ಅವರು ಕೆಲಸ ಮಾಡ್ತಾ ಇದ್ದ ಸಂಸ್ಥೆಗೆ ಅವರಿಂದ ಯಾವ ಪ್ರಯೋಜನವೂ ಆಗದ ಹಾಗೆ ಇಂಥ ಸಾಕಷ್ಟು ಕುತಂತ್ರಗಳನ್ನು ಅಮೆರಿಕ ಮಾಡಿದೆ. ಆದರೆ ಈಗ ಅಮೆರಿಕಾದ ಸೈಂಟಿಸ್ಟ್ಗಳು ಕೂಡ ನಿಗೂಢವಾಗಿ ಸಾವಿಗೀಡಾಗ್ತಾ ಇದ್ದರೆ ಅದನ್ನು ಪತ್ತೆ ಮಾಡೋದಕ್ಕೆ ಅವರು ಹೆಣಗಾಡ್ತಾ ಇದ್ದಾರೆ. ಇನ್ನು ಈ ಘಟನೆಗಳನ್ನು ಅಮೆರಿಕ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ತಗೊಂಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ವೈಟ್ ಹೌಸಲ್ಲೊಂದು ವಿಶೇಷ ಸಭೆಯನ್ನು ಕೂಡ ಮಾಡಿದ್ದಾರೆ. ಸೊ ತನಿಖೆಯನ್ನು FBI ಸೀರಿಯಸ್ ಆಗಿ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಅವರನ್ನು ಕೊಂದು ಹಾಕಿದ್ರೆ, ಅಥವಾ ಅವರು ಮಾಡ್ತಾ ಇದ್ದ ಸಂಶೋಧನೆಗಳು ಪೂರ್ಣಗೊಳ್ಳದೇ ಇರಲಿ ಅನ್ನೋ ಕಾರಣಕ್ಕೆ
ಈ ಕೆಲಸವನ್ನೇನಾದರೂ ಮಾಡಲಾಯ್ತಾ, ಅಥವಾ ಸಂಶೋಧನೆಗಳನ್ನು ಮಂದಗೊಳಿಸೋದಕ್ಕೆ ಈ ಹತ್ಯೆಗಳು ನಡೆದು ಹೋದ್ವಾ? ಅಮೆರಿಕದ ಏಜೆನ್ಸಿಗಳು ತನಿಖೆ ಮಾಡ್ತಾ ಇವೆ. ಇಲ್ಲಿ ಒಬ್ಬ ವಿಜ್ಞಾನಿಯನ್ನು ಕೊಲ್ಲೋದ್ರಿಂದ ಸಂಶೋಧನೆಗಳೇ ನಿಂತು ಹೋಗುತ್ತವೆ ಅನ್ನೋದು ಸುಳ್ಳು. ಈಗ ನೋಡಿ, ಇರಾನಿನ ಅದೆಷ್ಟೋ ವಿಜ್ಞಾನಿಗಳನ್ನು ಇಸ್ರೇಲ್ ಕೊಂದು ಹಾಕ್ತು. ಅಲ್ಲಿ ಅವರ ಅಣು ಕಾರ್ಯಕ್ರಮ ಸ್ವಲ್ಪ ನಿಧಾನಗೊಂಡಿರಬಹುದು, ಆದರೆ ಅದು ನಿಂತೇನೂ ಹೋಗಲಿಲ್ಲ. ಹೀಗಾಗಿ ಈ ವಿಜ್ಞಾನಿಗಳಿಂದ ತುಂಬ ಮಹತ್ವದ ವಿಷಯಗಳನ್ನು ಕದಿಯೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟಿರೋ ಸಾಧ್ಯತೆಗಳಿವೆ ಅಂತ ಅಲ್ಲಿ FBI ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ತನಿಖೆಯಲ್ಲಿ ಸತ್ಯ ಏನು ಅನ್ನೋದು ಗೊತ್ತಾಗುತ್ತಾ ಗೆಳೆಯರೆ? ಈ ಸಾವುಗಳ ಹಿಂದೆ ನಿಜವಾಗ್ಲೂ ವಿದೇಶಿ ಗೂಢಚರ ಸಂಸ್ಥೆಗಳ ಕೈವಾಡನೇ ಇದ್ದರೆ ಅಲ್ಲಿ ನಿಗೂಢತೆಯನ್ನು ಬಯಲು ಮಾಡೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಏನಾಗಿದೆ, ಯಾರು ಮಾಡಿರಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಸುಳಿವುಗಳು ಸಿಕ್ಕರೂ ಕೂಡ ಅದನ್ನು ಸಾಬೀತುಪಡಿಸೋ ಸಾಕ್ಷ್ಯಗಳನ್ನು ಸಂಗ್ರಹಿಸೋದು ಕಷ್ಟ. ಬೇಹುಗಾರಿಕಾ ಏಜೆನ್ಸಿಗಳು ಸಾಕ್ಷ್ಯಗಳನ್ನು ನಾಶ ಮಾಡೋದರಲ್ಲಿ ತುಂಬ ಮುತುವರ್ಜಿ ವಹಿಸಿನೇ ಕೆಲಸ ಮಾಡುತ್ತವೆ. ಹೀಗಾಗಿ ಯಾರು ಕೊಂದರು ಅನ್ನೋದನ್ನು ಸಾಬೀತು ಮಾಡೋದು ಕಷ್ಟ ಆಗುತ್ತೆ. ಇನ್ನು ಹಾಗೆ ವಿದೇಶಿ ಏಜೆನ್ಸಿಗಳೇ ಈ ಕೆಲಸವನ್ನು ಮಾಡಿವೆ ಅಂತ ಆದರೆ ಅಲ್ಲಿ ಚೈನಾ, ರಷ್ಯಾ ಅಥವಾ ಇರಾನ್ ಕಡೆಗೆ ಅನುಮಾನ ಹೋಗುತ್ತೆ. ಒಂದು ಕಾಲದಲ್ಲಿ ಹೇಗೆ ಸೋವಿಯತ್ ಹಾಗೂ ಅಮೆರಿಕಾಗಳ ನಡುವೆ ಶೀತಲ ಸಮರ ಇತ್ತೋ ಹಾಗೆ ಈಗ ಚೈನಾ ಹಾಗೂ ಅಮೆರಿಕಾಗಳ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ. ಹೀಗಾಗಿ ಅಮೆರಿಕಾದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಚೈನಾ ಪ್ರಯತ್ನ ಪಡ್ತಾ ಇರುತ್ತೆ. ಈ ಹಿಂದೆ ಅಮೆರಿಕಾಗೆ ಸರಬರಾಜು ಮಾಡಿದ್ದ ಕಂಪ್ಯೂಟರ್ನ ಬಿಡಿ ಭಾಗಗಳಲ್ಲಿ ಚೈನಾ ಬಗ್ಸ್ ಅನ್ನು ಇಟ್ಟಿತ್ತು. ಅಮೆರಿಕ ಮೇಲೆ ಬಲೂನುಗಳನ್ನು ಹಾರಿಸೋ ಮೂಲಕ ಬೇಹುಗಾರಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಇನ್ನು ಅಮೆರಿಕಾದಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಕೂಡ ಚೈನಾ ಸಾಕಷ್ಟು ಜನರನ್ನು ಪ್ಲಾಂಟ್ ಮಾಡಿದೆ. ಸೊ ಈ ವಿಜ್ಞಾನಿಗಳ ನಿಗೂಢ ಸಾವುಗಳ ಹಿಂದೆ ಚೈನಾದ ಇಂಟೆಲಿಜೆನ್ಸ್ ಏಜೆನ್ಸಿ MSS ಅಂದರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿಯ ಕೈವಾಡ ಇದೆಯಾ? ಇನ್ನು ಎರಡನೆಯದು ರಷ್ಯಾ. 2016ರಲ್ಲಿ ನಡೆದ ಅಮೆರಿಕಾದ ಚುನಾವಣೆಗಳಲ್ಲೇ ರಷ್ಯಾ ಕೈಯಾಡಿಸಿತ್ತು ಅಂದಮೇಲೆ ಅವರು ಅಮೆರಿಕಾದ ಸೆನ್ಸಿಟಿವ್ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ರಷ್ಯಾದ ನೆರಳನ್ನು ಕೂಡ ಅನುಮಾನಿಸಲಾಗ್ತಾ ಇದೆ. ಮೂರನೆಯದ್ದು ಇರಾನ್. ಅಲ್ಲಿ ಈ ಹಿಂದೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದ ಹತ್ಯಾಯತ್ನಗಳ ಹಿಂದೆ ಇರಾನ್ನ ಕೈವಾಡ ಇತ್ತು ಅನ್ನೋ ಮಾತುಗಳು ಕೇಳಿಬಂದವು. ಇರಾನ್ನ ಪ್ರಾಕ್ಸಿ ನೆಟ್ವರ್ಕ್ ಅನ್ನು ನಾವು ಕಡಿಮೆ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿಂದೆ ಯುರೋಪಿಯನ್ ದೇಶಗಳಲ್ಲಿ ಕೂಡ ಸಾಕಷ್ಟು ಬಾರಿ ಅವರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ತನ್ನ ವಿಜ್ಞಾನಿಗಳನ್ನು ಅಮೆರಿಕ ಹಾಗೂ ಇಸ್ರೇಲುಗಳು ಸೇರಿಕೊಂಡವು ಅನ್ನೋ ಕಾರಣಕ್ಕೆ ಅಮೆರಿಕಾದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಅಮೆರಿಕಾದ ವಿಜ್ಞಾನಿಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಅನ್ನೋ ಅನುಮಾನಗಳು ಇವೆ. ಸೊ ಈ ಮೂರು ಆ್ಯಂಗಲ್ಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ. ಇದರ ಜೊತೆ ಉತ್ತರ ಕೊರಿಯಾದ ವಿಷಯದಲ್ಲಿ ಕೂಡ FBIಗೆ ಒಂದಷ್ಟು ಅನುಮಾನಗಳಿವೆ. ಇನ್ನು ಈ ಪ್ರಕರಣ ಅಮೆರಿಕಾದಲ್ಲಿ ಒಂದಷ್ಟು ರಾಜಕೀಯ ಒತ್ತಡಗಳಿಗೆ ಕೂಡ ಕಾರಣ ಆಗೋ ಸಾಧ್ಯತೆಗಳಿರುತ್ತವೆ. ತನಿಖೆ ಸಮರ್ಪಕವಾಗಿ ಆಗದೇ ಇದ್ದರೆ ಅದು ಅಮೆರಿಕ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ FBI ಇಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಕಣಕ್ಕಿಳಿದಿದೆ. ತನಿಖೆಯ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಗೆಳೆಯರೆ, ಜಗತ್ತಲ್ಲಿ ಯಾವ ದೇಶದ ವಿಜ್ಞಾನಿಗಳು ಕೂಡ ಸೇಫ್ ಏನಲ್ಲ. ನಮ್ಮ ಅಣುಪಿತಾಮಹ ಹೋಮಿ ಜಹಂಗೀರ್ ಬಾಬಾ ವಿಮಾನಾಪಘಾತದಲ್ಲಿ ಸಾವಿಗೀಡಾದರೂ ಆದರೆ ಆ ಅಪಘಾತವನ್ನು ಕೂಡ CIA ಮಾಡಿಸಿತ್ತು ಅನ್ನೋ ಅನುಮಾನಗಳು ಇನ್ನೂ ಹಾಗೇ ಇವೆ. ಇನ್ನು ನಮ್ಮ ಸಾಕಷ್ಟು ವಿಜ್ಞಾನಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕ್ರಯೋಜೆನಿಕ್ ಇಂಜಿನ್ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದ ವಿಜ್ಞಾನಿ ನಂಬಿ ನಾರಾಯಣನ್ ಅವರ ವಿಷಯದಲ್ಲಿ ಏನಾಯಿತು ಅನ್ನೋದು ನಿಮಗೆ ಕೂಡ ಗೊತ್ತಿದೆ. ಆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ರೆ ಆ ವಿಡಿಯೋ ಲಿಂಕ್ ಹಾಗೂ ಭಾರತದ ವಿಜ್ಞಾನಿಗಳ ನಿಗೂಢ ಅಂತ್ಯದ ಕುರಿತಾದ ಈ ಹಿಂದಿನ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಇದು ಗೆಳೆಯರೆ, ಅಮೆರಿಕಾದಲ್ಲಿ ಕಳೆದ 4 ವರ್ಷಗಳಲ್ಲಿ 11 ಮಂದಿ ವಿಜ್ಞಾನಿಗಳು ಹಾಗೂ ಸಂಶೋಧಕರ ನಿಗೂಢ ಅಂತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.